ಕೆಲಸ ಝೀರೋ, ವಿವಾದ ಹೀರೋ ಅಂತ ಪದ ಮೆನ್ಷನ್ ಮಾಡಿದ್ದಾರೆ ಸರ್. ನೋಡಿ ಇವರೇ, ವಿರೋಧ ಪಕ್ಷದವ್ರ ಹತ್ರ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಕಲಿಯೋದು ಏನೂ ಇಲ್ಲ. ಇದೇ BJP ಅವರು ಆರ್ಟಿಕಲ್ 371 ತಿರಸ್ಕಾರ ಮಾಡಿದ್ರು. ಇವ್ರ ಹತ್ರ ಕಲಿಯೋದೇನಿಲ್ಲ. ಮತ್ತು ಇವರಿದ್ದಾಗ ಎಷ್ಟು ಕೊಟ್ಟರು? ಇವರಿದ್ದಾಗ 371J ಅಪ್ರೂವ್ ಮಾಡಿಲ್ಲ. ಇವರಿದ್ದಾಗ RSS ಅವರ ಒಂದು ಮಾನವ ಸಂಪನ್ಮೂಲ ಸಂಸ್ಥೆ ಮಾಡಿಬಿಟ್ಟು 200-300 ಕೋಟಿಗೆ ಲೂಟಿ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು KKRDB ಹಣದಿಂದ. ಇವ್ರು ಯಾಕೆ ಎಷ್ಟು 1,000 ಕೋಟಿನೂ ಕೊಟ್ಟಿಲ್ಲ. ಇವತ್ತು 5,000 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಅಕ್ಷರ ಆವಿಷ್ಕಾರ ಅಂದ್ಬಿಟ್ಟು ಹೊಸ ಯೋಜನೆಯನ್ನು ಬರೀ ಎಜುಕೇಷನಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವರು ನಮ್ಮ ಭಾಗದ ಬಗ್ಗೆ ಮಾತಾಡ್ತಾರಲ್ಲ, ಇವರಿದ್ದಾಗ ಏನು ಮಾಡಿದ್ರು ಅಂತ ಹೇಳಿಬಿಡ್ಲಿ. ನಾನು 5 ಮುಖ್ಯಮಂತ್ರಿಗಳು ಕೊಟ್ರಲ್ಲಪ್ಪ BJP ಅವರು. ಏನೇನು ಮಾಡಿದ್ದೀರಾ ನೀವು ಹೇಳ್ಬಿಡಿ. ಒಂದು ESIC ಹಾಸ್ಪಿಟಲ್ ಕಟ್ಟಿಸಿದ್ರಾ, ಜಯದೇವ ಕಟ್ಟಿಸಿದ್ರಾ, ಕಿದ್ವಾಯ್ ಕಟ್ಟಿಸಿದ್ರಾ, ಏರ್ಪೋರ್ಟ್ ಕಟ್ಟಿಸಿದ್ರಾ, ರೈಲ್ವೆ ಸ್ಟೇಷನ್ ಕಟ್ಟಿಸಿದ್ರಾ, ಡ್ಯಾಮ್ ಕಟ್ಟಿಸಿದ್ರಾ? ಕೊಡಿ, ಲೆಕ್ಕ ಕೊಡಲಿ. ಇವತ್ತು ನಾನು ಏನೇನು ಹೇಳಿದ್ದೀನಿ ಅವೆಲ್ಲನೂ ಮಾಡಿದ್ದು ನಾವೇ. ನಾವು ಕಟ್ಸಿರೋ ಏರ್ಪೋರ್ಟಲ್ಲೇ ಇಳಿತಾರೆ, ನಾವು ಕಟ್ಸಿರೋ ರೋಡ್ ಮೇಲೆ ಓಡಾಡ್ತಾರೆ, ನಾವು ಕಟ್ಸಿರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಮತ್ತೆ ಏನು ಮಾಡಿದ್ದಾರೆ ಅಂತ ನಮಗೆ ಕೇಳ್ತಾರೆ. ಇವರೆಲ್ಲ ಎಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವ್ಯಾವ ಹಾಸ್ಪಿಟ್ಲ್ ಹೋಗಿದ್ರು ಈ BJP ನಾಯಕರು, ಸಪೋರ್ಟರ್ಸು ಎಲ್ಲ ನಾವು ಕಟ್ಸಿದ್ದೆ ಅಲ್ವಾ ಸರ್? ಈಗ ಕೆಂಪೇಗೌಡ ಜಯಂತಿ ಸಮಯದಲ್ಲಿ ಗಲಾಟೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಕಾಂಗ್ರೆಸ್ BJP ಅವ್ರು ಏನ್ ಹೇಳ್ತಿದ್ದಾರೆ, ಪ್ರಚೋದನೆ ಮಾಡಿದವ್ರ ವಿರುದ್ಧ ಕ್ರಮ ಆಗ್ಬೇಕಲ್ಲ. ಎಲ್ಲಿ ಅರೆಸ್ಟ್ ಆಗಿರೋದು? ಚಿಕ್ಕಬಳ್ಳಾಪುರ. ನೋಡಿ, ಯಾರೇ ಇದ್ರು ಕಂಪ್ಲೇಂಟ್ ಕೊಟ್ಟರೆ ತಗೋತೀವಿ. ಕಂಪ್ಲೇಂಟ್ ಕೊಡಿ ಸ್ವಾಮಿ. ಸುಮ್ಮನೆ ಮೀಡಿಯಾನಲ್ಲಿ ಹೋಗಿ ಮಾತಾಡಿದ್ಕೆಲ್ಲ ನಾವು ಅರೆಸ್ಟ್ ಮಾಡೋಕ್ಕಾಗುತ್ತಾ? FIR ಮಾಡಿ, FIR ಕೊಡಿ, ವಿ ವಿಲ್ ದಾಖಲಾದರೆ ನಾವು ಆ್ಯಕ್ಷನ್ ತಗೋತೀವಿ. ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕಿದ್ರೆ ಅದು ನಿಮ್ಮ ಇಷ್ಟ. ಬನ್ನಿ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ವಿ ವಿಲ್ ಸಿ. ಬೆಂಗಳೂರಲ್ಲಿ 2 ಮಹಿಳೆಯರ ಕೊಲೆ